सावरिया सावरिया la 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 ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಭುವನ್ ಪ್ರಕಾಶ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದು ಚಂದಾಪುರ. ಇವಾಗ ನಾನು ನನ್ನ ಫ್ರೆಂಡನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಹೆಸರು ಶಶಾಂಕ್ ಅಂದ್ಬಿಟ್ಟು. ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಡಿಗ್ನಿ ಕೋಟೆ ಮೇಲೆ ಅಂಚೆಟ್ಟಿ ಹೋಗಬೇಕು. ಜಾಲಿ ಜಾಲಿ ಜಾಲಿ. ನೋಡಿ, ಇದು ವಿಂಡ್ ಮಿಲ್ದು ವಿಂಗು ಏನು ಸೈಸೈತೆ ಗುರು ಸ್ವಾಮಿ. ಫ್ರೆಂಡು ಮನೆ ಬಂದ್ಬಿಡ್ತು. ಅವನ್ನ ಪಿಕ್ ಮಾಡಿಕೊಂಡು ಹಂಗೆ ಡೆಗ್ನಿ ಕೋಟೆ ರೋಡು ಡೈರೆಕ್ಟು. ಕಾಲ್ ಹಲೋ, ఇడున్నాను. వ్లాగ్ బై వ్లాగ్ చేస్తాను. కూకొనొచ్చు. ಡೆಗ್ನಿ ಕೋಟೆ ಇನ್ನೊಂದು 10 ಕಿಲೋಮೀಟ್ರ್ ಇರುತ್ತೆ. ಸೊ ಅವನು ಶಶಾಂಕು ಓಡಿಸ್ತಾ ಇದ್ದಾನೆ ಗಾಡಿ. ನಾನು ಹಿಂದೆ ಕೂತ್ಕೊಂಡಿದ್ದೀನಿ. ಅವ್ನು ಡೆಗ್ನಿ ಕೋಟೆವರೆಗೂ ಓಡಿಸ್ತಾನೆ. ಆಮೇಲೆ ಡೆಗ್ನಿ ಕೋಟೆಗಿಂತ ಮುಂದಕ್ಕೆ ನಾನು ಓಡಿಸ್ತೀನಿ. ಡೆಗ್ನಿ ಕೋಟೆಯಿಂದ ಹೊಗೆನಿಕಲ್ವರೆಗೂ ನಾನು ಓಡಿಸ್ತೀನಿ. ಸೊ ಈ ಥರ ಓಡಿಸೋದ್ರಿಂದ ಒಂದು ಟೈಮು ಸೇವ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಸೊ ಬನ್ನಿ ಡೈರೆಕ್ಟು ಡೆಗ್ನಿ ಕೋಟೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಸೊ ಡೆಗ್ನಿ ಕೋಟೆ ಬಿಟ್ಟು ಮುಂದೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಒಂದು ರಿವರ್ ವ್ಯೂ ಪಾಯಿಂಟ್ ಒಂದೈತೆ, ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಹೊಗೆನಿಕಲ್ಗೆ ಹೋಗೋದು. ಹೊಗೆನಿಕಲ್ ಮೋಸ್ಟ್ಲಿ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಅದನ್ನೊಂದು ಸಪ್ರೇಟ್ ಎಪಿಸೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇದು ಗೊತ್ತಾಗ್ತಾ ಇಲ್ಲ ವಯಸ್, ಆದರೆ ಫುಲ್ಲು ಚಳಿ ಆಗ್ತಾಯಿದೆ. ಯಾವ ಲೆವೆಲ್ಗೆ ಅಂದರೆ ಫುಲ್ಲು ಶೇಕ್ ಆಗ್ತಾ ಇದ್ದೀವಿ ಇಬ್ರು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂಚೆಟ್ಟಿ ಫಾರೆಸ್ಟು. ಸೊ ನಿಮಗೆ ಎಲ್ಲರಿಗೂ ವೆಲ್ಕಮ್ ಟು ದ ಅಂಚೆಟ್ಟಿ ಸೀರೀಸ್ ಆಫ್ ವ್ಲಾಗ್. ನಾನು ನಿಮ್ಮ ಭುವನ್ ಪ್ರಕಾಶ್. ಲೆಟ್ಸ್ ಬಿಗಿನ್ ದಿಸ್ ಅಡ್ವೆಂಚರ್ ಅಂತ ಹೇಳ್ತಾ ನಡೀರಿ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿಂದ ಫುಲ್ ಅಡ್ವೆಂಚರ್ ರೋಡುಗಳು, ಸಾಕಾಗಿರ್ತವೆ ರೋಡುಗಳಂತೂ. ಓ ನೋಡಿ ಬಾಯ್ಸ್, ಆಲ್ಮೋಸ್ಟ್ ಬಂದ್ಬಿಟ್ವಿ. ನೋಡಿ, ಅಂಚೆಟ್ಟಿ ಇದೆ. ಅಂಚೆಟ್ಟಿ ಬಾಯ್ಸ್, ದಿಸ್ ಈಸ್ ಅಂಚೆಟ್ಟಿ. ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಹಾಕ್ಕೊಂಡು ನೆಕ್ಸ್ಟು ಮುಂದಕ್ಕೆ ಹೋಗ್ತೀವಿ.
ಬಾಯ್ಸ್ ಟೀ ಹಾಕ್ಕೊಂಡಿದ್ದಾಯ್ತು. ಇವಾಗ ಹೊರಡ್ತಾ ಇದ್ದೀವಿ ಟಾರ್ಗೆಟ್ ಕಡೆ. ಹೆಂಗಿದೆ ದಾರಿ ನೋಡಿ ನೀವೇ, ಸಕ್ಕತ್ತಾಗಿದೆ ಮಾತ್ರ. ಚಿಂದಿ ರೋಡು ಬಾಯ್ಸ್. ಇಂಥ ವ್ಯೂ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅದಕ್ಕಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಚಾನಲ್ಗೆ. ಅಯ್ಯಮ್ಮ, ಇಲ್ಲೊಂದಷ್ಟು ದೂರ ರೋಡುಗಳು ಚೆನ್ನಾಗಿಲ್ಲ. ಇಲ್ಲಿ ನೀವು ಬಂದಾಗ ಒಂದು ಜಾಬ್ಗೆ ಒಂದು 100 ರೂಪಾಯಿ ಅಷ್ಟು ಚಿಲ್ಲರೆ ಎತ್ಕೊಂಬನ್ರಿ. ಯಾಕಂದರೆ ನೀವು ಚೆಕ್ ಪೋಸ್ಟ್ಗೂ 20 ರೂಪಾಯಿ ಕಾಸು ಕಟ್ಟಬೇಕು. ಆದರೆ ಜಾಬಿಗೆ ಕೊಡೋದಲ್ಲ, ಬಟ್ ಅವ್ರು ಬಿಲ್ ಹಾಕಿ ಕೊಡ್ತಾರೆ. ಇಲ್ಲಿನ ರೂಲ್ಸ್ನ ನಾವು ಫಾಲೋ ಆಗೋದು ನಮ್ಮ ಕರ್ತವ್ಯ. ವ್ಯೂವು ಬೆಂಕಿ ಮಸ್ತಾಗಿದೆ ವ್ಯೂ ಅಂತೂ. ಆರ್ಗ್ಯಾನಿಕ್ ಅಲ್ಲ, ಒಂದು ನೆಟ್ವರ್ಕ್. ಸುಡಿ ಬೈ ಈಡ ಇಟ್ಲಿಕ್ಕೆ. ಸೊ ನೋಡಿ ಜಾಗಕ್ಕೆ ಬಂದ್ಬಿಟ್ಟು ಇದಕ್ಕೆ ಲೋಪಲ್ ಇಡಿಸ್ತಾಮ ಗಾಡಿ. ಸೊ ಬಂದ್ವಿ, ಇದೇ ಜಾಗ. ಇಲ್ಲಿಂದ ನಡ್ಕೊಂಡು ಮೇಲೆ ಹೋಗಬೇಕು. ಹಿಂಗೆ ನಡ್ಕೊಂಡು ಹೋಗಬೇಕು. ಹೆಲ್ಮೆಟ್ನ ಕೈಯಲ್ಲಿ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇದ್ದೀವಿ, ಹತ್ತಾನೇ ಇದ್ದೀವಿ, ಹೋಗ್ತಾನೇ ಇದ್ದೀವಿ. ಬಟ್ ಡೆಸ್ಟಿನೇಷನ್ನು ಬರ್ತಾ ಇಲ್ಲ. ಸೊ ವೇಟಿಂಗ್ ಫಾರ್ ಡೆಸ್ಟಿನೇಷನ್ ಟು गेट टू एडजस्ट करो. मेरा इंग्लिश बहुत अच्छा है. चला चाहिए रे. ತುಂಬ ಸುಸ್ತಾಗ್ತಾ ಇದೆಯಾ? ಬೂಸ್ಟ್ ಬೇಕಾ? ಬೂಸ್ಟ್ ಇಲ್ಲಿ ಸಿಗಲ್ಲ. ಫಸ್ಟು ಏರ್ ಕಟ್ ಮಾಡಿಸ್ಬೇಕು. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಹೇರ್ ಸ್ಟೈಲ್ ಆಗ್ತೈತೆ ನೋಡಿ. ನಮ್ಮ ಗಜಪಡೆ ಇತ್ತ ಕಡೆ ಓಡಾಡಿದೆ. ಸೊ ಮೋಸ್ಟ್ಲಿ ಇತ್ತ ಕಡೆ ಹಿಂಗೋಗಿರುತ್ತೆ, ಬಿಟ್ಟರೆ ಹಿಂಗೋಗಿರುತ್ತೆ. ನೈಟು ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಕ್ರಾಸ್ ಆಗಿದೆ ಅಂತ ಇದ್ರ ಅರ್ಥ. ಗೊತ್ತಾಯ್ತಾ? ಈ ಥರ ಮಾರ್ಕ್ಗಳಿದ್ದರೆ ಇದು ಫ್ರೆಶ್ ಅಲ್ಲ. ಒಂಚೂರು ಫ್ರೆಶ್ ಆಗೇನಾದಿದ್ರೆ ಹೋಗಬೇಡಿ, ಅವಾಯ್ಡ್. ರಿಟರ್ನ್ ಆಗಿ ಅದು ಫ್ರೆಶ್ ಅಲ್ವಲ್ಲ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್, ಹೋಪ್ ನಿಮಗೆ ಡ್ರೋನ್ ಶಾಟು ಇಷ್ಟ ಆಗಿದೆ ಅನ್ಕೊತೀನಿ. ಡ್ರೋನ್ ಶಾಟು ಅಷ್ಟಕ್ಕಷ್ಟೇ ಬಂದಿರೋದು, ಯಾಕಂದರೆ ಸನ್ರೈಸ್ ಆಗಿಲ್ಲ ಇವತ್ತು. ಫುಲ್ಲು ಕ್ಲೌಡಿ ಇದೆ ವೆದರು. ಸೊ ಕಾಂಪ್ರಮೈಸ್ ಒಂದು ವೀಡಿಯೋಗೆ ಮಾತ್ರ, ನೆಕ್ಸ್ಟ್ ವೀಡಿಯೋಗೆ ನೋ ಕಾಂಪ್ರಮೈಸ್. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿದ್ರಲ್ಲೇ. ಸೊ ನೋಡ್ತಾ ಇದ್ದೀರಲ್ವ, ಇದೆ ನೋಡಿ, ಸನ್ರೈಸ್ ಆಗ್ತಾನೇ ಇಲ್ಲ. ಫುಲ್ಲು ಕ್ಲೌಡಿ ಇದೆ ವೆದರ್. ನೋಡ್ತಾ ಇದ್ದೀರಾ, ಹೆವಿ ಕ್ಲೌಡಿ ಇದೆ. ಮೋಸ್ಟ್ಲಿ ಒಗ್ಯಾನಿಕಲ್ ಹತ್ರ ಹೋಗೋಣ, ಫಾಲ್ಸ್ ಹತ್ರ. ಆವಾಗಾದರೂ ಒಂಚೂರು ಕ್ಲಿಯರ್ ಆಗುತ್ತೆ, ಒಳ್ಳೊಳ್ಳೆ ಫೋಟೇಜಸ್ ಸಿಗ್ತವೆ. ಒಂದೇ ಡ್ರೋನ್ ಶಾಟ್ ಚೆನ್ನಾಗಿ ಸಿಕ್ಕಿದೆ ಇವಾಗವರೆಗೂ. ಸೊ ಇವಾಗೆಲ್ಲ ಪ್ಯಾಕಪ್ ಆದ್ವಿ, ಹೊರಡೋಣ ಅಂದ್ಬಿಟ್ಟು. ಇವಾಗ ಸನ್ರೈಸ್ ಬರ್ತಾಯಿದೆ. ಇವಾಗ ಎಲ್ಲ ತೆಗೆದು ಡ್ರೋನ್ ಆರಿಸೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಒಗ್ಯಾನಿಕಲ್ ಫಾಲ್ಸ್ ಹತ್ರನೇ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಡ್ರೋನ್ ಶಾಟ್ ತೊಗೊಳ್ಳೋಣ. ಡೈರೆಕ್ಟು ಒಗ್ಯಾನಿಕಲ್ ಫಾಲ್ಸ್ ಹತ್ರ ಸಿಗೋಣ.
ಇನ್ನೇನು ಇಲ್ಲಿಂದ ಡೈರೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋಗೋದೆ. ಇದನ್ನೇನು ದಾರಿ ಎಲ್ಲ ತೋರಿಸೋದು ಬೇಡ. ಏನಾದರೂ ದಾರಿಯಲ್ಲಿ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ರೆ ತೋರಿಸ್ತೀನಿ, ಇಲ್ಲದೇ ಡೈರೆಕ್ಟ್ ಫಾಲ್ಸ್ ಹತ್ರ ಸಿಗೋದು.